ಶಕ್ತಿಯುತವಾಗಿ ಆಗಬೇಕು, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯುತವಾಗಿ ಆಗಬೇಕು. ಆಗ ಮಾತ್ರ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಭಾರತ ಹಳ್ಳಿಗಳ ದೇಶ. ಹಳ್ಳಿಗಳಲ್ಲಿ ಉದ್ಯೋಗ ಬೇಕಾಗಿರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಈಗ ಕರ್ನಾಟಕ ಒಂದರಲ್ಲೇ ಸುಮಾರು ನಮ್ಮ ಈಗ 85ನೇ ಇಸ್ವಿ ಇರ್ತಕ್ಕಂಥ ಲೆಕ್ಕದ ಪ್ರಕಾರ 71 ಲಕ್ಷದ 18,000 ಕಾರ್ಮಿಕರಿದ್ದಾರೆ ಹಳ್ಳಿಗಾಡಿನಲ್ಲಿ. ಎಲ್ಲರೂ ಸೇರಿ 71 ಲಕ್ಷದ ಇದು ಇದ್ದಾರೆ ಕರ್ನಾಟಕದಲ್ಲೇ. ಅದು ನಾನು ಮೊದಲು ಹೇಳಿದ್ದು ದೇಶದ್ದು, ಇದು ಕರ್ನಾಟಕದಲ್ಲಿದ್ದಾರೆ. ಕರ್ನಾಟಕದಲ್ಲೂ ಕೂಡ 51% ಜಾಸ್ತಿ ಮಹಿಳೆಯರೇ ಇದ್ದಾರೆ. ಆಮೇಲೆ ನೋಡಿ, ಇದು ಒಂದು ವೇಳೆ ಈ ಕಾನೂನು ಇಲ್ಲದೆ ಹೋಗಿದ್ರೆ, ಹಳ್ಳಿಗಾಡಿನಲ್ಲಿ ಕೆಲಸ ಕೊಡದೆ ಹೋಗಿದ್ರೆ, ಈ ಕೋವಿಡ್-19 ಬಂದಿತ್ತಲ್ಲ, ಲಾಕ್ಡೌನ್ ಆಗಿತ್ತು, ಕೆಲಸ ಸಿಗ್ತಾ ಇರಲಿಲ್ಲ, ಕೆಲಸಕ್ಕೆ ಕರೆಯೋರು ಇರಲಿಲ್ಲ. ಅಂತ ಪರಿಸ್ಥಿತಿನಲ್ಲಿ ಇದು ಮನ್ರೇಗಾ ಬಹಳ ಸಹಾಯ ಆಯಿತು, ಕೂಲಿ ಮಾಡೋರಿಗೆ ಬಹಳ ಸಹಾಯ ಆಯಿತು. ಅದರಿಂದ ಮಾನ್ಯ ಅಧ್ಯಕ್ಷರೇ, ಗ್ರಾಮ ಸಭೆನೂ ಇಲ್ಲ, ಈಗ ಪಂಚಾಯತಿನಲ್ಲೂ ತೀರ್ಮಾನ ಆಗಲ್ಲ. ಆರ್ಟಿಕಲ್ 73rd ಅಮೆಂಡ್ಮೆಂಟ್ ಅದು ಕೂಡ ಇಲ್ಲ, ಈಗ ಅದು ವೈಲೇಷನ್ ಆಗಿದೆ. ಇಷ್ಟೆಲ್ಲ ಆಗಿ ಇವತ್ತು ಉದ್ಯೋಗಕ್ಕೆ ಕೊಳ್ಳಿಪೆಟ್ಟು ಬಿದ್ದಿದೆ. ಆಮೇಲೆ 2 ತಿಂಗಳು 60 ದಿನ ಮಾಡಾಗಿಲ್ಲ. 1 ವರ್ಷದ 12 ತಿಂಗಳಲ್ಲಿ ಯಾವಾಗಲಾರು ಕೂಡ ಉದ್ಯೋಗ ಕೇಳಬಹುದಾಗಿತ್ತು. ಈಗ ವರ್ಷದಲ್ಲಿ 60 ದಿನ ಮಾಡಾಗಿಲ್ಲ. ಯಾವಾಗ ಕೃಷಿ ಚಟುವಟಿಕೆಗಳು ಇರತಕ್ಕಂಥ ಸಂದರ್ಭದಲ್ಲಿ ಮಾಡಾಗಿಲ್ಲ ಅಂತ ಹೇಳಿದ್ದಾರೆ. ಕೃಷಿ ಚಟುವಟಿಕೆಗಳಿರಾಗಲೂ ಮಾಡಬಹುದಾಗಿತ್ತು. ಆಗ ಎಲ್ರಿಗೂ ಕೆಲಸ ಸಿಕ್ಕದಿಲ್ಲ, ಹೆಣ್ಮಕ್ಳಿಗೆಲ್ಲ ದೂರದ ಕಡೆ ಮಾಡಕ್ಕಾಗೋದಿಲ್ಲ. ಈಗ ಏನ್ ಮಾಡಿದ್ದಾರೆ, ವಿಬಿಜಿ ರಾಮ್ಜಿ ಅಡಿನಲ್ಲಿ ಕೇಂದ್ರ ತೀರ್ಮಾನ ಮಾಡಬೇಕು ಯಾವ ಪಂಚಾಯತಿನಲ್ಲಿ, ಅದಕ್ಕೆ ಮತ್ತೆ ಅನುದಾನ ಕೊಡಬೇಕು. ಅನುದಾನ ಕೊಟ್ರೆ ಈಗ ನನ್ನ ಪಂಚಾಯತಿನಲ್ಲಿ ನನಗೆ ತೀರ್ಮಾನ ಆಗದೇ ಇರಬಹುದು, ಪಕ್ಕದ ಪಂಚಾಯತಿನಲ್ಲಿ ಮಾಡಬಹುದು, ನಮ್ಮ ಪಂಚಾಯತಿನಲ್ಲಿ ಇಲ್ಲದೆ ಇರಬಹುದು, ಅಥವಾ ಪಕ್ಕದ ಪಂಚಾಯತಿನಲ್ಲಿ ಕೆಲಸ ತಗೋಬಹುದು, ನನ್ನ ಪಂಚಾಯತಿನಲ್ಲಿ ಇಲ್ಲ. ಆಮೇಲೆ ಈ ಇವರು ಕಾಂಟ್ರಾಕ್ಟರ್ಗಳು ಇರ್ತಾ ಇರಲಿಲ್ಲ, ಕಾಂಟ್ರಾಕ್ಟರ್ಗಳು ನಿಷೇಧ ಇತ್ತು. ಡಿಬಿಟಿ ಮೂಲಕ ಆಯ್ತು. ಅದು ನಿಮ್ಮ ಊರಲ್ಲಿದ್ದಾಗ ಎಲ್ಲ ಇರ್ಬೇಕಂತೆಲ್ಲ ಸೌದಿ ಅವರೇ ಇವರು ಉದ್ದೇಶಪೂರ್ವಕ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆಕ್ಟ್ ಪ್ರಕಾರ 60 ದಿವಸದ ಸಜೆಷನ್ ಕೊಟ್ಟದ್ದು ಗವರ್ಮೆಂಟ್ ಇಲ್ಲ. ಶರದ್ ಪವಾರ್ ಅವರು ಕೊಟ್ಟ ಸಜೆಷನ್ ಅದು. ಆಕ್ಟ್ ಓದಿ ನೀವು, ಮನ್ರೇಗಾ ಆಕ್ಟ್ ಓದಿ, ಮನ್ರೇಗಾ ಆಕ್ಟ್ ಪ್ರಕಾರ ಅದ್ರ ಪ್ರಕಾರ ಕಾಂಟ್ರಾಕ್ಟರ್ ಇಲ್ಲ. ಏನ್ರಿ ನೀವು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆಗಿದ್ರಿ? ಕಾಂಟ್ರಾಕ್ಟ್ ಪದ ಇಲ್ಲ. ಸಿದ್ದು ಸೌದಿ ಅವರೇ, ನೀವು ಹೇಳ್ತಾ ಇದ್ದೀನಿ ಕೇಳಿ, ಅಷ್ಟೇ ಕೂತ್ಕೊಂಡು ಕೇಳಿ, ಎದ್ದೇಳಕ್ ಹೋಗ್ಬೇಡಿ. ಇಲ್ಲ, ಕಾಂಟ್ರಾಕ್ಟ್ ಇಲ್ಲ. ಈಗೇನ್ ಮಾಡಿದ್ದಾರೆ ಅಂತಂದ್ರೆ
ಎಲ್ಲ ಕಾಂಟ್ರಾಕ್ಟರ್ಗಳು ಪ್ರವೇಶ ಮಾಡಬಹುದು ಈಗ. ಯಾಕಂದ್ರೆ ದೊಡ್ಡ ದೊಡ್ಡ ಕೆಲಸಗಳು ತಗೋತಾರೆ. ರಸ್ತೆ ಮಾಡೋ ಕೆಲಸ, ಸೇತುವೆ ಮಾಡೋ ಕೆಲಸ, ಹೈವೇ ಮಾಡತಕ್ಕಂಥ ಕೆಲಸ, ಫ್ಲೈಓವರ್ ಮಾಡ್ತಕ್ಕಂಥ ಕೆಲಸ, ಬ್ರಿಡ್ಜ್ಗಳು ಮಾಡ್ತಕ್ಕಂಥ ಕೆಲಸ, ಇವೆಲ್ಲ ತಗೊಳ್ತಾ ಇರೋದ್ರಿಂದ ಇದು ಯಾರು ಬೇಕಾದ್ರೂ ಕಾಂಟ್ರಾಕ್ಟರ್ ಪಾರ್ಟಿಸಿಪೇಟ್ ಮಾಡಬಹುದು. ನೀವು ಮತ್ತೆ ಮಾತಾಡೋ ಜ್ಞಾನೇಂದ್ರ ಅವರೇ, ನೀವು ಏನ್ ಮಾತಾಡುವಾಗ ಹೇಳ್ರಿ, ಮಾತಾಡಿ, ನೀವು ಮಾತಾಡುವಾಗ ಹೇಳಿಯಪ್ಪ, ನೀವು ಮಾತಾಡುವಾಗ ಹೇಳಿ. ಸಿದ್ದರಾಮಯ್ಯನವರು ಹೇಳಿರೋದು ತಪ್ಪು ಅಂತ ಹೇಳಿ. ನನ್ನ ಪ್ರಕಾರ ದೊಡ್ಡ ಕೆಲಸಗಳು ಮಾಡೋದು ಅಂತಂದ್ರೆ ಕಾಂಟ್ರಾಕ್ಟರ್ ಒಳ ಮಾಡೋದು. ಹಾಗಾದ್ರೆ ಪಂಚಾಯತಿನಲ್ಲಿ ತೀರ್ಮಾನ ಮಾಡೋದ್ನ್ಯಾಕೆ ಇದರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ತಗೊಂಡು ಹೋದ್ರಿ? 50% ಪಂಚಾಯತಿನೇ ಮಾಡ್ತಾರೆ ಹೇಳ್ರಿ ಸರ್. 50% ಗ್ರಾಮ ಪಂಚಾಯತ್ ಗ್ರಾಮ ಸಭಾದಾಗೆ ನೀವು ಕೂತ್ಕೊಳ್ರಿ. 50% ಕೂತ್ಕೊಳ್ಳಪ್ಪ, ಕೂತ್ಕೊಳ್ರಿ. ಬಂದಾಗ ಗೊತ್ತಾಗ್ತದೆ ನಿಮ್ಗೆಲ್ಲ. ಮುಖ್ಯಮಂತ್ರಿಗಳೇ ಹಿಂಗೆ ಹೇಳ್ತಾರಂದ್ರೆ ಏನ್ ಹೇಳ್ಬೇಕು? ನನಗೆ ಬೆಳಿಗ್ಗೆಯಿಂದ ಸಾಕಾಗ್ಬಿಟ್ಟದೆ ಇವ್ರು ನೋಡಿ ನೋಡಿ. ಓದ್ಲಾರ್ದ ಬಂದು ಅರ್ಧ ಮುರ್ಧ ಮಾತಾಡ್ತಿರ್ಲಿಲ್ಲ. ಸಾಕಾಗಿರಿ, ಯಾಕೆ ಸಭೆ ಕೂತ್ಕೊಳ್ಳಕ್ಕೆ ಸರ್ ಬಂದಿರೋದು, ಕೂತ್ಕೊಳ್ಳಕ್ ಬಂದಿರೋ ಸರ್, ಮಾತಾಡಕ್ ಬಂದಿರೋದು. ಆಯ್ತು, ನೀನ್ ಮಾತಾಡಕ್ ಅವಕಾಶ ಕೊಟ್ಟಾಗ ಮಾತಾಡು. ಅಧ್ಯಕ್ಷರು ಅವಕಾಶ ಕೊಡ್ತಾರಲ್ಲ, ಎಲ್ಲರಿಗೂ ಅವಕಾಶ ಇದೆ, ಮಾತಾಡು. ಅವರು ಎಲ್ಲಿವರೆಗೆ ಟೈಮ್ ಕೊಡ್ತಾರೆ ಅಲ್ಲಿವರೆಗೂ ಮಾತಾಡು. ನಾನ್ ಮಾತಾಡುವಾಗ ಮಾತಾಡಬೇಡ, ಕೇಳು ಅಷ್ಟೇ. ಕೇಳುದು ಮಾತ್ರ ನೋಟ್ ಮಾಡಿ ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಮಾತಾಡುವಾಗ ಬೇಕಾದ್ರೆ ನಿಮ್ಗೆ. ಇದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳೇನು? ಈ ಮನ್ರೇಗಾ ರದ್ದು ಮಾಡಿ ಹೊಸ ಕಾಯ್ದೆ ತಂದಿದ್ದಾರಲ್ಲ, ಅದರಿಂದ ದುಷ್ಪರಿಣಾಮಗಳೇನು? ನಿರುದ್ಯೋಗದ ಪ್ರಮಾಣ ಹೆಚ್ಚಳ ಆಗ್ತದೆ. ನಿರುದ್ಯೋಗದ ಪ್ರಮಾಣ ಹೆಚ್ಚಳ ಆಗ್ತದೆ ಹಳ್ಳಿಗಾಡಿನಲ್ಲಿ. ಯಾರು ಕೂತು ಕಮೆಂಟ್ ಮಾಡಬೇಡಿ. ಉದ್ಯೋಗದಲ್ಲಿ ಮಹಿಳೆಯರ ಪಾಲುದಾರಿಕೆ ಇಳಿಕೆಯಾಗುತ್ತದೆ. ಅದು ಹೇಳ್ತೀನಿ. ಕೂತ್ಕೊಂಡು ಮಾತಾಡಬೇಡಿ. ಮಾತಾಡುವಾಗ ನೀವು ಸುಮ್ಮನೆ ಕೂತ್ಕೊಬೇಡ್ರಿ. ಹೌದು, ಮತ್ತೆ ಹೇಗೆ? ಯಾಕೆ ಅವ್ರು ಕೂತ್ಕೊಂಡು ಮಾತಾಡ್ತಾರೆ? ನೀವು ಮಾತಾಡಕ್ ಬಿಡವೇ ಇಲ್ಲ ನಾವು.